ನಮಸ್ಕಾರ. ಸರ್ಕಾರಿ ಉದ್ಯೋಗ ಸಿಗುವ ರಾಶಿ ನಕ್ಷತ್ರದವರು ಯಾರ್ಯಾರು? ಯಾವ ರಾಶಿ ನಕ್ಷತ್ರದವರಿಗೆ ಸರ್ಕಾರಿ ಉದ್ಯೋಗ ಸಿಗುತ್ತೆ ಗೊತ್ತಾ? ವಿಡಿಯೋ ಪೂರ್ತಿ ನೋಡಿದರೆ ಗೊತ್ತಾಗ್ತಾ ಹೋಗುತ್ತೆ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೋಡಿ, ಸರ್ಕಾರಿ ಉದ್ಯೋಗ ಸಿಗುವ ರಾಶಿ ನಕ್ಷತ್ರದವ್ರು ಯಾರ್ಯಾರಪ್ಪ ಅಂತಂದರೆ, ಈ ಮೇಷರಾಶಿ ಭರಣಿ ನಕ್ಷತ್ರ, ವೃಷಭ ರಾಶಿ ರೋಹಿಣಿ ನಕ್ಷತ್ರ, ಈ ಮಿಥುನ ರಾಶಿ ಆರಿದ್ರ ನಕ್ಷತ್ರ, ಮಿಥುನ ರಾಶಿ ಮೃಗಶಿರ ನಕ್ಷತ್ರ, ಕಟಕ ರಾಶಿ ಪುನರ್ವಸು ನಕ್ಷತ್ರ, ಸಿಂಹ ರಾಶಿ ಮಘ ನಕ್ಷತ್ರ, ಕನ್ಯಾ ರಾಶಿ ಉತ್ತರ ನಕ್ಷತ್ರ, ತುಲಾ ರಾಶಿ ಸ್ವಾತಿ ನಕ್ಷತ್ರ, ತುಲಾ ರಾಶಿ ವಿಶಾಖ ನಕ್ಷತ್ರ, ಈ ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರ, ಧನಸ್ಸು ರಾಶಿ ಮೂಲ ನಕ್ಷತ್ರ, ನಾಲ್ಕನೇ ಪಾದ ಮಂಗಳವಾರ, ಗುರುವಾರ, ಶನಿವಾರ, ಭಾನುವಾರದಂದು ಹುಟ್ಟಿದವರಿಗೆ. ಇನ್ನು ಮಕರ ರಾಶಿ ಉತ್ತರಾಷಾಢ, ಕುಂಭ ರಾಶಿ ಪೂರ್ವಭಾದ್ರ ನಕ್ಷತ್ರ, ಮೀನ ರಾಶಿ ರೇವತಿ ನಕ್ಷತ್ರದವರಿಗೆ ಖಂಡಿತವಾಗ್ಲೂ ಸರ್ಕಾರಿ ಉದ್ಯೋಗ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ಅದರಲ್ಲೂ ನಿಮಗೆ ನಿಮ್ಮದು ಲಗ್ನ ಯಾವುದನ್ನ ಲಗ್ನದಲ್ಲಿ ಹುಟ್ಟಿರಲಿ, ನಿಮ್ಮದು ಯಾವುದೇ ತಿಥಿ ಯೋಗ ಕರ್ಣ ಪಾದದಲ್ಲನ್ನು ಇರಲಿ, ನಿಮ್ಮದು ಯಾವುದೇ ಗ್ರಹದ ದಶಾಭುಕ್ತಿ ನಡೀತಿರಲಿ, ದಶಾಭುಕ್ತಿಗಳಲ್ಲಿ 6ನೇ ಮನೆ ಬರಬೇಕು. 6ನೇ ಮನೆ ಅಂತಂದರೆ ವೃತ್ತಿ ಸ್ಥಾನ, ಸರ್ವೀಸ್, ಸೇವೆ ಮಾಡೋ ಮನೆ. 6ನೇ ಮನೆ ಅಂದರೆ ಜಾಬ್ ಸಿಗುವ ಮನೆ. 10ನೇ ಮನೆ ಉದ್ಯೋಗ ಸಿಗುವ ಮನೆ. 10ನೇ ಮನೆ ಸರ್ಕಾರಿ ಉದ್ಯೋಗ ಸಿಗುವ ಮನೆ. 10ನೇ ಮನೆ ಹೆಸರು ಕೀರ್ತಿ ನೇಮ್ ಅಂಡ್ ಫೇಮ್ ಮಾಡುವ ಮನೆ. 10ನೇ ಮನೆ ಸರ್ಕಾರದಿಂದ ಫೆಸಿಲಿಟಿಗಳು ಸಿಗೋ ಮನೆ. 11ನೇ ಮನೆ ಲಾಭಸ್ಥಾನ. ಇದರ ಜೊತೆಗೆ 2ನೇ ಮನೆ. ಈ 2ನೇ ಮನೆ, 6ನೇ ಮನೆ, 10ನೇ ಮನೆ, 11ನೇ ಮನೆ ಬಂತು ಅಂದರೆ ಖಂಡಿತವಾಗ್ಲೂ ನಿಮಗೆ ಸರ್ಕಾರಿ ಉದ್ಯೋಗ ಸಿಕ್ಕೇ ಸಿಗುತ್ತೆ. ನೀವು ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋ ಟೈಮಲ್ಲಿ ಈ ಒಂದು ದಶಾಭುಕ್ತಿಗಳಲ್ಲಿ, ನಿಮ್ಮ ದಶಾಭುಕ್ತಿಗಳಲ್ಲಿ ಆ ಮನೆಗಳು ಬಂದಿರಬೇಕು. ಮತ್ತು ಇಂಟರ್ವ್ಯೂಗೆ ಹೋಗೋ ಟೈಮಲ್ಲಿ ಆ ಮನೆಗಳು ಬಂದಿರಬೇಕು. ಗೌರ್ನಮೆಂಟಿಂದ ಅಪಾಯಿಂಟ್ಮೆಂಟ್ ಆರ್ಡ್ರ್ ಕಳಿಸ್ತಾರಲ್ಲ ನಿಮ್ಮ ಮನೆಗೆ, ಆರ್ಡ್ರ್ ಕಾಪಿ ಬರುತ್ತಲ್ಲ, ಆ ಟೈಮಲ್ಲಿ ಆ ಮನೆಗಳು ಬಂದಿರಬೇಕು. ಸಾಕಷ್ಟು ಜನ 1 ವರ್ಷ, 2 ವರ್ಷ, 3 ವರ್ಷ, 5 ವರ್ಷ, 10 ವರ್ಷಗಳಿಂದನೂ ಟ್ರೈ ಮಾಡ್ತಿರ್ತಾರೆ ಸರ್ಕಾರಿ ಉದ್ಯೋಗಕ್ಕೆ. ನಂದು ಈ ರಾಶಿ ನಕ್ಷತ್ರ ಇದೆಯಲ್ಲ ಗುರುಗಳೇ, ಮತ್ತು ನನಗೆ ಸಿಕ್ಕಿಲ್ಲ ಅಂತ ಎಷ್ಟೋ ಜನ ಈ ಪ್ರಶ್ನೆ ಹಾಕಂತಿರ್ತಾರೆ. ಕರೆಕ್ಟು ತಾನೇ? ಆ ಮನೆಗಳು ಬರಬೇಕು ದಶಾಭುಕ್ತಿಗಳಲ್ಲಿ. 6ನೇ ಮನೆ ಅಂದರೆ ವೃತ್ತಿಸ್ಥಾನ, ಸರ್ವೀಸ್ ಮನೆ, ಜಾಬ್ ಕೊಡೋ ಮನೆ. 10ನೇ ಮನೆ ಉದ್ಯೋಗದ ಮನೆ. 11ನೇ ಮನೆ ಲಾಭ. 2ನೇ ಮನೆ ಕುಟುಂಬದ ಮನೆ. ಈ ಮನೆಗಳು ಬಂದಿದ್ದರೆ ಮಾತ್ರ ನಿಮಗೆ ಸರ್ಕಾರಿ ಉದ್ಯೋಗ ಸಿಕ್ಕೇ ಸಿಗುತ್ತೆ. ದಶಾಭುಕ್ತಿಗಳಲ್ಲಿ ಬಂದಿರಬೇಕು, ನೀವು ಎಕ್ಸಾಮ್ ಬರೆಯೋ ಟೈಮಲ್ಲಿ ಬಂದಿರಬೇಕು, ಇಂಟರ್ವ್ಯೂಗೆ ಹೋಗೋ ಟೈಮಲ್ಲಿ ಬಂದಿರಬೇಕು, ಅಪಾಯಿಂಟ್ಮೆಂಟ್ ಆರ್ಡ್ರು ಕೊಡೋ ಟೈಮಲ್ಲಿ ಬಂದಿರಬೇಕು. ನೀವು ಇಂಟರ್ವ್ಯೂಗೆ ಅಪ್ಲಿಕೇಶನ್ ಹಾಕ್ತಿರ್ತೀರಲ್ಲ, ಆ ಟೈಮಲ್ಲೂ ಈ ಮನೆಗಳು ಬಂದಿದ್ದರೆ ಮಾತ್ರ ಸರ್ಕಾರಿ ಉದ್ಯೋಗ ಈ ರಾಶಿ ನಕ್ಷತ್ರದವರಿಗೆ 100% ಸಿಕ್ಕೇ ಸಿಕ್ಕಿರುತ್ತೆ. ನಿಮ್ಮ ಮನೆಗಳಲ್ಲಿ ಯಾರಾದರೂ ಈ ರಾಶಿ ನಕ್ಷತ್ರದವರು ಇದ್ದೇ ಇರ್ತಾರೆ. ಸರ್ಕಾರಿ ಉದ್ಯೋಗದಲ್ಲಿರೋರಿಗೆ ಚೆಕ್ ಮಾಡ್ಕೊಳ್ಳಿ, ಗೊತ್ತಾಗ್ತಾ ಹೋಗುತ್ತೆ. ಮತ್ತು ಇನ್ನೊಂದು, ನನ್ನ ಅನುಭವದ ಪ್ರಕಾರ ಸರ್ಕಾರಿ ಉದ್ಯೋಗದಲ್ಲಿರೋರಿಗೆ ಸ್ವಲ್ಪ ಆಪ್ರೇಷನ್ಸು, ಸರ್ಜರೀಸು, ಹೆಲ್ತ್ ರಿಲೇಟೆಡ್ಸ್ ಕಾಯಿಲೆಗಳು, ಹೃದಯಕ್ಕೆ ಸಂಬಂಧಪಟ್ಟಂತೆ, ತಲೆನೋವು, ಸೊಂಟ ನರಗಳ ಸಂಬಂಧಪಟ್ಟಂತೆ ಈ ಒಂದು ರಿಲೇಟೆಡ್ಸ್ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಅಂತಂದ್ಬಿಟ್ಟು ನನ್ನ ಒಂದು ಅನುಭವದ ಒಂದು ಭಾವನೆ ಹೇಳ್ತಾ ಇದ್ದೀನಿ. ಸೊ ಈ ವಿಚಾರದಲ್ಲಿ ಸರ್ಕಾರಿ ಉದ್ಯೋಗ ಸಿಗಬೇಕಂದ್ರೆ ಎಸ್ಪೆಷಲಿ ಇದೇ ರಾಶಿ ನಕ್ಷತ್ರದವರು ಆಗಿರ್ತಾರೆ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಮಸ್ಕಾರ.